ವೆಲ್ಕಮ್ ಬ್ಯಾಕ್ ಟು ಮೈ ಫೈನಲಿ ನಾವು ಈಗ ತಾಳ್ಬಿಡ್ತಲ್ಲಿದ್ದೀವಿ. ಸೊ ಇವಾಗೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಬಂದು ಅಲ್ಲೋಡಿ ಯಮುನಾಕ ಬರ್ತಾರೆ. ಯಮುನಾಕ್ ಜೊತೆ ಫ್ರೆಂಡ್ಸ್ಗಳು ಬರ್ತಾವ್ರೆ. ಹೊರಡೋಣ ಬನ್ನಿ. ಜನ ಅಷ್ಟೊಂದಿಲ್ಲ ಇವತ್ತು. ರೂಮ್ಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಮಲ್ಕೊಳ್ಳೋದು ಇಲ್ಲಿ ಬಂದು. ಒಂದು ಕ್ಯಾಲೆಂಡ್ರು ಈಗ ತಾನೇ ದರ್ಶನ ಆಯಿತು. ನಮ್ಮ ಅಪ್ಪಾಜಿನ ಕಣ್ಣು ತುಂಬ ನೋಡ್ಕೊಂಡ್ವಿ. ದರ್ಶನ ಬಂದು ತುಂಬ ಚೆನ್ನಾಗಾಯಿತು. ಜನ ಅಷ್ಟು ಇರಲಿಲ್ಲ. ಸೊ ನಿಧಾನಕ್ಕೇನೆ ದರ್ಶನ ಎಲ್ಲ ಮಾಡಿಕೊಂಡು ಈಗ ಹೊರಗಡೆ ಬಂದು ನಿಜವಾಗ್ಲೂ ದರ್ಶನ ತುಂಬ ಚೆನ್ನಾಗಾಯಿತು. ಏನು ವಿಷಯದಲ್ಲಿ ಸುಳ್ಳು ಹೇಳಿದ್ರು ನಮ್ಮ ಅಪ್ಪಾಜಿ ವಿಷಯದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ಉಪವಾಸ ಬಂದು ದೇವ್ರ ದರ್ಶನ ಮಾಡೋದು ದರ್ಶನ ಎಲ್ಲ ತುಂಬ ಚೆನ್ನಾಗಿ ದೇವ್ರೇನು ಹೇಳಿಲ್ಲ ಉಪವಾಸ ಮಾಡ್ಕೊಂಡೆ ಬಾರಮ್ಮ ನಾನು ನೋಡೋಕ್ಕೆ ಇಲ್ಲ. ದೇವರೇ ಅವಕಾಶ ಮಾಡಿಕೊಡ್ಬೇಕಾದ್ರೆ ಊಟ ತಿನ್ನೋಕ್ಕೆ ಉಪವಾಸ ಯಾಕೆ ಬರೋಣ ತಿಂದರೆ ಹೇಳಿ. ಇಲ್ಲಿ KSRTC ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ಇಲ್ಲಿ ಮಾರ್ಕೆಟ್ ಕೇಂದ್ರ ಅಂತ ಇದೆ. ಇಲ್ಲಿ ಬಂದು ನಾವು ರೂಮ್ ಬುಕ್ ಮಾಡ್ಕೋಬೋದು. ಆ್ಯಂಡ್ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವು ಆನ್ಲೈನ್ ಬುಕ್ಕಿಂಗ್ ಕೂಡ ಇವಾಗ ಸಾಲೂರು ಮಟ್ಟಿಗೆ ಬಂದು ರೂಮ್ ಚೆಕ್ಕಿನ್ ಆಯಿತು. ಬಟ್ ರೂಮಿಗೆ ಹೋಗಿಲ್ಲ, ಇದು ಬೇಜಾನ್ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಸಾಲೂರು ಮಟ್ಟಿಗೆ ಬಂದು ಈ ರೋಡ್ ಮಾಡ್ತಾ ಇರೋದ್ರಿಂದ ಪಾರ್ಕಿಂಗ್ ಇಲ್ಲ ಏನಿಲ್ಲ. ಸೊ ಇವಾಗೆಲ್ಲ ಲಗೇಜ್ ಹೊತ್ಕೊಂಡು ರೂಮ್ ಒಳಗೆ ಹೋಗಬೇಕು. ಆಮೇಲೆ ಈಗ ಲಗೇಜ್ ಎಲ್ಲ ಹೊತ್ಕೊಂಡು ಬಂದು ರೂಮ್ಗೆ ಹಾಕಿ ರೆಸ್ಟ್ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಕಂಪ್ಲೀಟ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎದ್ದು ರೆಡಿ ಆಗಿಬಿಟ್ಟು ಮತ್ತೆ ದರ್ಶನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಬರೋದು. ಆ್ಯಂಡ್ ಇಲ್ಲಿ ರೂಮಲ್ಲಿ ಇದನ್ನು ಕೊಟ್ಟು ಈಗ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಶ್ರೀ ದರ್ಶನ ಮಾಡ್ಕೊಂಡು ಅಷ್ಟರಲ್ಲಿ ಇವರೆಲ್ಲ ಕಾಫಿ ಹಾಲೆಲ್ಲ ನಾನೇನು ಕುಡಿಯೋಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು 7:30ಗೆ ಚಿನ್ನತೇರು ಹೋಗುತ್ತೆ. ಅದನ್ನು ನೋಡಿಕೊಂಡು ಪ್ರಸಾದ ತಿನ್ಕೊಂಡು 7:30ಗೆ ಚಿನ್ನತೇರು ಹೋಗೋದು. ಅಷ್ಟರಲ್ಲಿ ಇಲ್ಲೆಲ್ಲ ತೇರಳು ಸರ್ ಬಂದಿರ್ತಾರಲ್ಲ, ಚಿನ್ನತೇರನ್ನ ಈಗ ಓಪನ್ ಮಾಡ್ತಾ ಇದ್ದಾರೆ. ಅದು 7:30ಗೆ ಚಿನ್ನತೇರು ಬರೋದು. ಅದಕ್ಕೂ ಮುಂಚೆ ಕಳಸ ಎಲ್ಲ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಅವರೇ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಡ್ತಾರೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಚಿನ್ನತೇರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಚಿನ್ನತೇರು ಬಂದಾದ್ಮೇಲೆ ಊಟ ಸ್ಟಾರ್ಟ್ ಆಗೋದು. 7:30ಗೆ ಊಟ ಸ್ಟಾರ್ಟ್ ಆಗೋದು. ಹಾಂ, ಚಿನ್ನತೇರು
ಹೊರಟಾದ್ಮೇಲೆ 7:30ಗೆ ಅಲ್ಲಿ ನಮಗೆ ಊಟ ಅಂದರೆ ಪ್ರಸಾದ ಸ್ಟಾರ್ಟ್ ಮಾಡೋದು. ಅದಕ್ಕೆ ಮುಂಚೆ ಪ್ರಸಾದ ಕೊಡೋಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಚಿರತೆಯನ್ನು ನೋಡೋದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಚಿರತೆ ಚಿರತೆರು 1 ರೌಂಡ್ ಅಷ್ಟೇ ಬರೋದು. ಅಷ್ಟರಲ್ಲಿ 7:30 ಚಿರತೆರು ಹೋಗ್ಬೋದು. ಚಿರತೆರು 1 ರೌಂಡ್ ಅಷ್ಟೇ ಬರೋದು. ಅಷ್ಟರಲ್ಲಿ ಇಲ್ಲಿ ಊಟ ಸ್ಟಾರ್ಟ್ ಆಗುತ್ತೆ. ಈ ಲೈನಲ್ಲೇ ಹೋಗಬೇಕು. ತೆಪ್ಪೋತ್ಸವ ಮಾಡ್ತಾರಲ್ಲ, ಅದು ಇಲ್ಲೇ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಪಾಚಿ ಮಾಡಕ್ಕೆ. ಹಾಯ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಅ ನೆಕ್ಸ್ಟ್ ಡೇ ಮಾರ್ನಿಂಗ್. ರೆಡಿಯಾಗಿ ಕುಂತಿದ್ದೀವಿ. ನಮ್ಮಪ್ಪ ಒಬ್ಬರು ರೆಡಿ ಆಗಬೇಕು. ಅವರೆಲ್ಲ ರೆಡಿ ಆದಮೇಲೆ ಹೋಗ್ಬಿಟ್ಟು ಇನ್ನು ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಇಲ್ಲಿಂದ ಹೊರಡೋದು. ಇವತ್ತು ರಶ್ ಇರ್ಬೋದು, ಬಿಕಾಸ್ ನಾಳೆ ಅಮಾವಾಸ್ಯೆ ಇದೆ ಅಲ್ವಾ. ಇವತ್ತು ಜನ ಬರ್ತಾರೆ. ಸೊ ಅಷ್ಟರಲ್ಲಿ ಬೇಗ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಆ್ಯಂಡ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಅಷ್ಟು ಟೊಮೆಟೊ ಬಾತು, ಚಟ್ನಿ, ಪಾಯಸ, ಅಷ್ಟೆಲ್ಲ ಮುಗಿಸ್ಕೊಂಡು ಲಾಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಎಲ್ರಿಗೂ ಬೇಕು, ಮತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಬೇಕಾಗಿದೆ. ಇಷ್ಟನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ದರ್ಶನ ಆಯಿತು, ಪ್ರಸಾದನ ತಿನ್ಕೊಂಡ್ವಿ, ಸ್ವಲ್ಪ ಶಾಪಿಂಗು ಮುಗಿಸ್ಕೊಂಡ್ವಿ. ಇವಾಗ ಡೈರೆಕ್ಟ್ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ ಅಷ್ಟೇ ಗೈಸ್.